ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಉಪ್ಪಳ ಸೋಂಕಲ್ನಲ್ಲಿ ಪ್ರವಾಸಿಯಾದ ಬದ್ರುಲ್ ಮುನೀರ್ ಅವರ ಮನೆಯಲ್ಲಿ ನಡೆದ ಕಳ್ಳತನ ಪ್ರಕರಣದ ತನಿಖೆ ತೀವ್ರಗೊಳಿಸಿದ್ದಾರೆ ಪೊಲೀಸರು. ಜನವಾಸವಿರುವ ಮನೆಯೊಂದಕ್ಕೆ ಆಕಸ್ಮಿಕವಾಗಿ ಬೆಂಕಿ ಹಿಡಿದು ಹೊತ್ತಿ ಉರಿದು ಸಂಪೂರ್ಣ ನಾಶವಾದ ಘಟನೆ. ಶೇಣಿ ಮಣಿಯಂಪಾರೆ ಸಮೀಪದ ಬಾರೇದಳ ಎಂಬಲ್ಲಿ ಘಟನೆ ನಡೆದಿರುವುದು. ಕಾಸರಗೋಡು ಹೊಸ ಬಸ್ ನಿಲ್ದಾಣದಲ್ಲಿ ನಡೆದ ಕಳರಿ ಪೈಟ್ ಪ್ರದರ್ಶನ ಗಮನಾರ್ಹ. ಲೋಕಸಭಾ ಚುನಾವಣೆ ಜಾಗೃತಿಯ ಭಾಗವಾಗಿ ಕಾರ್ಯಕ್ರಮದ ಆಯೋಜನೆ. ಸ್ವೀಪ್ ಮತದಾರರ ಜಾಗೃತಿ ಕಾರ್ಯಕ್ರಮ ಮತದಾನದ ಸಂದೇಶದೊಂದಿಗೆ ಸಂಚರಿಸಿತು ಬಿಳಿಹೊಟ್ಟೆಯ ಗಡಲಗಿಡುಗ. ಅಡ್ಕತ್ತಬೈಲಾರ್ಜಾಲ್ ಶ್ರೀ ಧೂಮಾವತಿ ದೈವಸ್ಥಾನದಲ್ಲಿ ಧೂಮಾವತಿ ದೈವದ ಧರ್ಮನೇಮ ಸಂಪನ್ನ. ಹಲವಾರು ಮಂದಿ ಭಕ್ತರ ಆಗಮನ. ವಾರ್ತೆಗಳು ವಿವರವಾಗಿ. ಕಾಸರಗೋಡು ಉಪ್ಪಳ ಸೋಂಕಲ್ನಲ್ಲಿ ಪ್ರವಾಸಿಯಾದ ಬದ್ರುಲ್ ಮುನೀರ್ ಅವರ ಮನೆಯಲ್ಲಿ ನಡೆದ ಕಳ್ಳತನ ಪ್ರಕರಣದ ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ ಪೊಲೀಸರು. ಫಾರೆನ್ಸಿಕ್ ಪರಿಶೀಲನೆಯಲ್ಲಿ ದೊರೆತ ಬೆರಳಚ್ಚು ಮತ್ತು ಸಿಸಿಟಿವಿ ದೃಶ್ಯಾವಳಿಗಳನ್ನು ಕೇಂದ್ರೀಕರಿಸಿ ತನಿಖೆ ಪ್ರಗತಿಯಲ್ಲಿದೆ. ಭಾನುವಾರ ರಾತ್ರಿಯಾಗಿದೆ. ಉಪ್ಪಳ ಸೋಂಗಲ್ ಪ್ರತಾಪನಗರದ ಪ್ರವಾಸಿಯಾದ ಬದರುಲ್ ಮುನೀರ್ ಅವರ ಮನೆಯಲ್ಲಿ ಕಳ್ಳತನ ನಡೆದಿರುವುದು. ಬದರುಲ್ ಮುನೀರ್ ಅವರ ಪತ್ನಿ ಖದೀಜತ್ ರೆಹನಾಜ್ ಮತ್ತು ಅವರ ಇಬ್ಬರು ಮಕ್ಕಳು 1 ಕಿಲೋಮೀಟರ್ ದೂರದಲ್ಲಿರುವ ತಂದೆ ರೆಹಮಾನ್ ಮಹಮೂದ್ ಅವರ ಮನೆಗೆ ಹೋದಾಗ ಈ ಘಟನೆ ನಡೆದಿರುವುದು. ಅನುಮಾನಾಸ್ಪದ ರೀತಿಯಲ್ಲಿ ಮನೆಯ ಮುಂದೆ ಬೈಕ್ಗಳನ್ನು ನೋಡಿದ ನಂತರ ಖದೀಜತ್ ರೆಹನಾಜ್ ಅವರ ಸಹೋದರ ರಮೀಜ್ ಅಲ್ಲಿಗೆ ಆಗಮಿಸಿದ್ದು, ಅಷ್ಟರಲ್ಲಿ ಕಳ್ಳರು ಪರಾರಿಯಾಗಿದ್ದಾರೆ. ಮುಸುಕುಧಾರಿಯಾದ ತಂಡ ರಮೀಜ್ ಅವರ ಮೇಲೆ ಬಂದೂಕು ತೋರಿಸಿ ಪರಾರಿಯಾಗಿರುವುದು. ಇವರಿಗಾಗಿ ಪೊಲೀಸರು ತನಿಖೆ ತೀವ್ರಗೊಳಿಸಿದ್ದಾರೆ. ಫೋರೆನ್ಸಿಕ್ ಪರಿಶೀಲನೆಯಲ್ಲಿ 4 ಬೆರಳಚ್ಚು ಲಭಿಸಿದೆ. ಮನೆಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾದ ದೃಶ್ಯಗಳನ್ನು ಪರಿಶೀಲಿಸುತ್ತಿದ್ದಾರೆ. ವಿಶೇಷ ತಂಡ ರಚಿಸಿ ತನಿಖೆ ನಡೆಸಲು ಸಿದ್ಧತೆ ನಡೆಸುತ್ತಿದ್ದಾರೆ ಪೊಲೀಸರು. ಕಳೆದ ದಿನವಷ್ಟೇ ಜಿಲ್ಲೆಯ 3 ಕಡೆ ಕಳ್ಳತನ ನಡೆದಿದ್ದು, 1 ಕಡೆ ಕಳ್ಳತನದ ಯತ್ನ ನಡೆದಿದೆ. ಸೋಂಕಲ್ನಲ್ಲಿ ನಡೆದ ಕಳ್ಳತನಕ್ಕೆ ಹೊರತಾಗಿ ತ್ರಿಕರಿಪುರದ ಪರತಿಚಾಲ್ ಮತ್ತು ಬದಿಯಡ್ಕದ ಸಾಲತಡ್ಕ ಎಂಬ ಸ್ಥಳಗಳಲ್ಲಿ ಕಳ್ಳತನ ನಡೆದಿದೆ. ಪರತಿಚಾಲ್ನ ಎಂವಿ ರವೀಂದ್ರನ್ ಎಂಬವರ ಬೀಗ ಹಾಕಿದ ಮನೆಗೆ ನುಗ್ಗಿ 10 ಪವನ್ ಚಿನ್ನ ಹಾಗೂ 15,000 ರೂಪಾಯಿ, ಸಾಲತಡ್ಕದ ಯಶೋಧ ಎಂಬುವರ ಮನೆಯ ಅಡುಗೆ ಕೋಣೆಯ ಬಾಗಿಲು ಒಡೆದು 7 ಪವನ್ ಚಿನ್ನ ಹಾಗೂ 6,200 ರೂಪಾಯಿ ಕಳ್ಳತನ ಮಾಡಿರುವುದು. ಮಂಗಲ್ಪಾಡಿ ಕಚೇರಿಯಲ್ಲಿ ಕಳ್ಳತನದ ಯತ್ನ ನಡೆದಿದೆ. ಈ ಹಿಂದೆ ಕುಂಬಳೆ ಶಾಂತಿಪಳ್ಳದಲ್ಲಿರುವ ಜುಬೇರ್ ಅವರ ಮನೆಗೆ ನುಗ್ಗಿ 25 ಪವನ್ ಚಿನ್ನಾಭರಣ ಹಾಗೂ ವಿದೇಶಿ ಕರೆನ್ಸಿಗಳನ್ನು ಕಳವು ಮಾಡಲಾಗಿತ್ತು. ಆ ಸಮಯದಲ್ಲಿ ಹಲವಾರು ಮನೆಗಳಲ್ಲಿ ಕಳ್ಳತನ ನಡೆದಿದೆ. ಈ ಎಲ್ಲ ಪ್ರಕರಣಗಳ ತನಿಖೆ ನಡೆದು ಬರುತ್ತಿದ್ದು, ಜನರಿಗೆ ಭೀತಿಯನ್ನುಂಟು ಮಾಡಿ ಜಿಲ್ಲೆಯಲ್ಲಿ ಮತ್ತೆ ಸರಣಿ ಕಳ್ಳತನ ನಡೆದಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಶೇಣಿ ಮಣಿಯಂಪಾರೆ ಸಮೀಪದ ಬಾರೇದಳ ಎಂಬಲ್ಲಿ ಜನವಾಸವಿರುವ ಮನೆಯೊಂದಕ್ಕೆ ಆಕಸ್ಮಿಕವಾಗಿ ಬೆಂಕಿ ಹಿಡಿದು ಹೊತ್ತಿ ಉರಿದು ಸಂಪೂರ್ಣ ನಾಶವಾದ ಘಟನೆ ನಡೆದಿದೆ. ಅದೃಷ್ಟವಶಾತ್ ಮನೆಯ ಒಳಗಿದ್ದವರು ಅಪಾಯದಿಂದ ಪಾರಾಗಿದ್ದಾರೆ. ಎಣ್ಮಕಜಿ ಗ್ರಾಮ ಪಂಚಾಯತ್ನ 14ನೇ ವಾರ್ಡ್ ವ್ಯಾಪ್ತಿಯ ಶೇಣಿ ಮಣಿಯಂಪಾರೆ ಸಮೀಪದ ಬಾರೇದಳ ಎಂಬಲ್ಲಿ ಜನವಾಸವಿರುವ ಮನೆಯೊಂದಕ್ಕೆ ಸೋಮವಾರ ಮಧ್ಯಾಹ್ನದ ನಂತರ ಆಕಸ್ಮಿಕವಾಗಿ ಬೆಂಕಿ ಹಿಡಿದು ಹೊತ್ತಿ ಉರಿದು ಸಂಪೂರ್ಣ ನಾಶವಾದ ಘಟನೆ ನಡೆದಿದ್ದು, ಈ ಕುಟುಂಬ ನಿರ್ಗತಿಕವಾಗಿದೆ. ಬಾರೇದಳ ಭಟ್ಯನಾಯ್ಕ ಎಂಬವರ ಹಂಚು ಹಾಸಿದ ಮನೆಗೆ ಈ ರೀತಿ ಬೆಂಕಿ ಹಿಡಿದು ನಾಶವಾಗಿರುವುದು. ಭಟ್ಯನಾಯ್ಕ ಹಾಗೂ ಇವರ ಮಗನ 2 ಪುಟಾಣಿ ಮಕ್ಕಳು ಮಾತ್ರವೇ ಮನೆಯೊಳಗಿದ್ದು, ಅದೃಷ್ಟವಶಾತ್ ಅಪಾಯದಿಂದ ಪಾರಾಗಿದ್ದಾರೆ. ಮನೆಯ ಕೋಣೆಯೊಂದರಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು, ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ದುರಂತ ಸಂಭವಿಸಿದೆ. ಘಟನಾ ಸ್ಥಳಕ್ಕೆ ಊರವರು ಓಡಿ ಬಂದಿದ್ದಾರೆ. ಬೆಂಕಿಯನ್ನು ನಂದಿಸುವ ಪ್ರಯತ್ನದ ನಡುವೆ ಮನೆಯೊಳಗೆ ಇದ್ದ ಬೆಲೆ ಬಾಳುವ ನಗದು ಸಹಿತ ಸ್ಥಳದ ರೆಕಾರ್ಡ್, ಗಾಡ್ರೇಜ್, ಟಿವಿ, ಫ್ರಿಡ್ಜ್ ಬೆಂಕಿಗೆ ಆಹುತಿಯಾಗಿದೆ. ತುಂಬಿಸಿಟ್ಟಿದ್ದ ಗ್ಯಾಸ್ ಸಿಲಿಂಡರ್ ಒಂದು ಬೆಂಕಿ ಹಿಡಿದು ಸುಟ್ಟು ರಟ್ಟಿದೆ. ಇದರ ರಭಸಕ್ಕೆ ಮನೆಯ ಗೋಡೆಗಳು ಒಡೆದು ಹೋಗಿದೆ. ಸ್ಥಳೀಯರು ಹರಸಾಹಸ ಪಟ್ಟು ಮನೆಯ ಅಡುಗೆ ಕೋಣೆಯೊಳಗಿದ್ದ ಗ್ಯಾಸ್ ಸಿಲಿಂಡರ್ ಅನ್ನು ಹೊರತೆಗೆದು ಬೆಂಕಿ ನಂದಿಸುವ ಕಾರ್ಯಕ್ಕೆ ತೊಡಗಿದ್ದರು. ತಕ್ಷಣ ಕಾಸರಗೋಡಿನಿಂದ ಅಗ್ನಿಶಾಮಕ ದಳ ಆಗಮಿಸಿ ಬೆಂಕಿ ನಂದಿಸಲು ಸಹಕರಿಸಿದ್ದಾರೆ. ಮನೆಯೊಳಗಿದ್ದ ಮನೆಯ ರೆಕಾರ್ಡ್, ಐಡೆಂಟಿ ಕಾರ್ಡ್, ಶಾಲಾ ಸರ್ಟಿಫಿಕೇಟ್ ಸಹಿತ ಚಿನ್ನ, ಹಣ ಇನ್ನಿತರ ಬೆಲೆ ಬಾಳುವ ವಸ್ತುಗಳು, ಮನೆ ಸಂಪೂರ್ಣ ಹೊತ್ತಿ ನಾಶವಾಗಿದೆ. ಎಣ್ಮಕಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸೋಮಶೇಖರ ಜೆಎಸ್ ಸ್ಥಳಕ್ಕೆ ಆಗಮಿಸಿ ಸ್ಥಳೀಯರೊಂದಿಗೆ ಸೇರಿಕೊಂಡು ಈ ಮನೆಯವರಿಗೆ ವಾಸಿಸಲು ತಾತ್ಕಾಲಿಕ ವಸತಿ ವ್ಯವಸ್ಥೆ ಕಲ್ಪಿಸಿದ್ದಾರೆ. ನಾಶವಾಗಿರುತ್ತದೆ ಬೆಂಕಿ ಬಿದ್ದ ಕಾರಣ. ಏನಿದ್ರು ಕೂಡ ಈಗಾಗಲೇ ಇವರಿಗೆ ತೀವ್ರ ಬಡತನದಲ್ಲಿರುವಂತಹ ಭಟ್ಯನಾಯ್ಕ ಕುಟುಂಬ ಕೇವಲ ಕೂಲಿ ಕೆಲಸವನ್ನು ಮಾಡಿ ಅದನ್ನೇ ಅವರ ಜೀವನಕ್ಕೆ ಆಶ್ರಯ ಆಗಿರುತ್ತದೆ. ಆಗ ಅವರಿಗೆ ಈಗಾಗಲೇ ಮುಂದಿನ ವ್ಯವಸ್ಥೆ ಅಂತ ಹೇಳುವಂಥದ್ದು ನಮಗೆ ಅವರಿಗೆ ಒಂದು ವಾಸಸ್ಥಳ ಅದು ಈಗಾಗಲೇ ನಾವು ಮಾಡಿಕೊಡಲಿಕ್ಕೆ ಬೇಕಾಗಿ ತೀರ್ಮಾನಿಸಿರುತ್ತೇವೆ ಎಲ್ಲರೂ ಸೇರಿಕೊಂಡು. ಅದೇ ರೀತಿ ಮುಂದೆ ಇವರಿಗೆ ಸರ್ಕಾರದಿಂದ ಸಿಗುವಂತಹ ಸವಲತ್ತುಗಳು ಇರ್ಬೋದು ಅಥವಾ ಎಲ್ಲ ಊರಿನವರನ್ನು ಸೇರಿಸಿಕೊಂಡು. ನ್ಯೂಸ್ ಬ್ಯೂರೋ, ಕಾಸರಗೋಡು.
2024ರ ಲೋಕಸಭಾ ಚುನಾವಣೆಯ ಜಾಗೃತಿಯ ಭಾಗವಾಗಿ ಕಾಸರಗೋಡು ಹೊಸ ಬಸ್ ನಿಲ್ದಾಣದಲ್ಲಿ ನಡೆದ ಕಳರಿ ಪೈಟ್ ಪ್ರದರ್ಶನ ಗಮನಾರ್ಹವಾಯಿತು. ಕುಟುಂಬಶ್ರೀ ಜಿಲ್ಲಾ ಮಿಷನ್ನ ನೇತೃತ್ವದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕುಟುಂಬಶ್ರೀ ಟ್ರೈಬಲ್ ಕಳರಿ ಅಕಾಡೆಮಿಯ ಬಾಲಸಭಾ ಸದಸ್ಯರಾಗಿದ್ದಾರೆ ಕಳರಿ ಪೈಟ್ ಪ್ರದರ್ಶಿಸಿರುವುದು. 2024ರ ಲೋಕಸಭಾ ಚುನಾವಣೆಯ ಜಾಗೃತಿಯ ಭಾಗವಾಗಿ ಕಾಸರಗೋಡು ಹೊಸ ಬಸ್ ನಿಲ್ದಾಣದಲ್ಲಿ ನಡೆದ ಕಳರಿ ಪೈಟ್ ಗಮನಾರ್ಹವಾಯಿತು. ಕಳರಿ ಪೈಟ್ ಪ್ರದರ್ಶನ ನಡೆಸಲು ಕಾಸರಗೋಡು ಹೊಸ ಬಸ್ ನಿಲ್ದಾಣವನ್ನು ಸಿದ್ಧಪಡಿಸಿತು ಸ್ವೀಪ್. ಕುಟುಂಬಶ್ರೀ ಜಿಲ್ಲಾ ಮಿಷನ್ನ ನೇತೃತ್ವದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕುಟುಂಬಶ್ರೀ ಟ್ರೈಬಲ್ ಕಳರಿ ಅಕಾಡೆಮಿಯಲ್ಲಿ ಕಲಿಯುತ್ತಿರುವ ಬಾಲಸಭಾ ಸದಸ್ಯರಾಗಿದ್ದಾರೆ ಕಳರಿ ಪೈಟ್ ಪ್ರದರ್ಶಿಸಿರುವುದು. ಅಂಗಮ್ ಎಂಬ ಹೆಸರಿನಲ್ಲಿ ನಡೆಸಿದ ಕಾರ್ಯಕ್ರಮದ ಫ್ಲಾಗ್ ಆಫ್ ಅನ್ನು ಜಿಲ್ಲಾ ಚುನಾವಣಾಧಿಕಾರಿಯಾದ ಜಿಲ್ಲಾಧಿಕಾರಿ ಕೆ ಇಂಬಾಶೇಖರ್ ನೆರವೇರಿಸಿದರು. ಸಹಾಯಕ ಜಿಲ್ಲಾಧಿಕಾರಿ ದಿಲೀಪ್ ಕೆ ಕೈನಿಕರ, ಸ್ವೀಪ್ ನೋಡಲ್ ಅಧಿಕಾರಿ ಟಿಟಿ ಸುರೇಂದ್ರನ್, ಕುಟುಂಬಶ್ರೀ ನೌಕರರಾದ ಪಿ ರತ್ನೇಶ್, ಎಂ ಮನೀಶ್ ಮತ್ತು ಮನು ಸುರೇಂದ್ರನ್ ಎಂಬಿವರು ಭಾಗವಹಿಸಿದ್ದರು. ಕಲೆಕ್ಟರೇಟ್ ತಲುಪಿದ ಸಂದರ್ಭವಾಗಿದೆ ಕಡಲ್ಪರನ್ ಸಂದೇಶದೊಂದಿಗೆ ಹೊಸ ಬಸ್ ನಿಲ್ದಾಣ ತಲುಪಿರುವುದು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಜಿಲ್ಲೆಯ ಸ್ವಂತ ಪಕ್ಷಿಯಾದ ಬಿಳಿಹೊಟ್ಟೆಯ ಕಡಲಗಿಡುಗ ಮತದಾನದ ಸಂದೇಶದೊಂದಿಗೆ ಕಲೆಕ್ಟರೇಟ್ ಮತ್ತು ಪರಿಸರಗಳಲ್ಲಿ ಸಂಚರಿಸಿತು. ಸ್ವೀಪ್ ಮತದಾರರ ಜಾಗೃತಿ ಕಾರ್ಯಕ್ರಮದ ಅಂಗವಾಗಿ ಬಿಳಿಹೊಟ್ಟೆಯ ಕಡಲಗಿಡುಗನ ವೇಷದಲ್ಲಿ ಆಗಮಿಸಿರುವುದು. ಜಿಲ್ಲೆಯ ಸ್ವಂತ ಪಕ್ಷಿಯಾದ ಬಿಳಿಹೊಟ್ಟೆಯ ಕಡಲಗಿಡುಗ ಮತದಾನದ ಸಂದೇಶದೊಂದಿಗೆ ಕಲೆಕ್ಟರೇಟ್ ಮತ್ತು ಪರಿಸರಗಳಲ್ಲಿ ಸಂಚರಿಸಿತು. ಸ್ವೀಪ್ ಮತದಾರರ ಜಾಗೃತಿ ಕಾರ್ಯಕ್ರಮದ ಅಂಗವಾಗಿ ಬಿಳಿಹೊಟ್ಟೆಯ ಕಡಲಗಿಡುಗನ ವೇಷದಲ್ಲಿ ಆಗಮಿಸಿರುವುದು. ಲೋಕಸಭೆ ಚುನಾವಣೆ ನಿಮಿತ್ತ ಜಾಗೃತಿಗಾಗಿ ಸೋಮವಾರ ಕಲೆಕ್ಟರೇಟ್ಗೆ ಬಿಳಿಹೊಟ್ಟೆಯ ಕಡಲಗಿಡುಗ ಬಂದಿದೆ. ಜಿಲ್ಲಾಧಿಕಾರಿ ಕೆ ಇಂಬಾಶೇಖರ್ ಉದ್ಘಾಟಿಸಿದರು. ಕಾಸರಗೋಡು ಸಹಾಯಕ ಕಲೆಕ್ಟರ್ ದಿಲೀಪ್ ಕೆ ಕೈನಿಕರ, ಸ್ವೀಪ್ ಜಿಲ್ಲಾ ನೋಡಲ್ ಅಧಿಕಾರಿ ಟಿಟಿ ಸುರೇಂದ್ರ ನೇತೃತ್ವದಲ್ಲಿ ಮತದಾನದ ಹಕ್ಕು ಜಾಗೃತಿ ಅಭಿಯಾನವನ್ನು ಕಲೆಕ್ಟರೇಟ್ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ನಡೆಸಲಾಯಿತು. ಕಾಸರಗೋಡು ನಗರದ ಹೊಸ ಬಸ್ ನಿಲ್ದಾಣ ಪರಿಸರದಲ್ಲೂ ಪ್ರದರ್ಶಿಸಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಅಡ್ಕತಬೈಲ್ ಅರ್ಜಾಲು ಶ್ರೀ ಧೂಮಾವತಿ ದೈವಸ್ಥಾನದಲ್ಲಿ ಧೂಮಾವತಿ ದೈವದ ಧರ್ಮನೇಮ ಸಂಪನ್ನಗೊಂಡಿತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ಅಡ್ಕತಬೈಲ್ ಗ್ರಾಮದ ಅರ್ಜಾಲು ಶ್ರೀ ಧೂಮಾವತಿ ದೈವಸ್ಥಾನದಲ್ಲಿ ವರ್ಷಂಪ್ರತಿ ನಡೆಸಿಕೊಂಡು ಬರುವ ಧೂಮಾವತಿ ದೈವದ ಧರ್ಮನೇಮ ವಿವಿಧ ಕಾರ್ಯಕ್ರಮಗಳೊಂದಿಗೆ ಸಂಪನ್ನಗೊಂಡಿತು. ಮಂಗಳವಾರ ಬೆಳಗ್ಗೆ ಅರ್ಜಾಲು ಶ್ರೀ ಧೂಮಾವತಿ ದೈವದ ಧರ್ಮನೇಮ ಮತ್ತು ಉಪದೈವಗಳ ಕೋಲ ನಡೆಯಿತು.
ಅಪರಾಹ್ನ ಪ್ರಸಾದ ವಿತರಣೆ, ಅನ್ನ ಸಂತರ್ಪಣೆ ನಡೆಯಿತು. ಅರ್ಜಾಲು ಗೋಳಿತಡಿಯಲ್ಲಿ 1 ಕಡಿಮೆ 40 ದೈವಗಳ ಕೋಲ ನಡೆಯಿತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಲೋಕಸಭೆ ಚುನಾವಣೆಯ ಅಂಗವಾಗಿ ಶ್ರವಣ ಮತ್ತು ವಾಕ್ದೋಷವುಳ್ಳವರಿಗಾಗಿ ಸಂಕೇತ ಭಾಷೆಯಲ್ಲಿರುವ ವಿಡಿಯೋ ಕಾಲ್ ವ್ಯವಸ್ಥೆಯನ್ನು ಕಲ್ಪಿಸಿದೆ ಕಾಸರಗೋಡು ಎಲೆಕ್ಷನ್ ಕಂಟ್ರೋಲ್ ರೂಮ್. ಏಪ್ರಿಲ್ 25ರವರೆಗೆ 7 ಭಾಷೆ ಮತ್ತು ಸಂಕೇತ ಭಾಷೆಯ ಕಾಲ್ ಸೆಂಟರ್ಗಳು ಲಭ್ಯವಿರುತ್ತದೆ. ಲೋಕಸಭೆ ಚುನಾವಣೆಗೆ ಸಂಬಂಧಿಸಿದಂತೆ ಶ್ರವಣ ಹಾಗೂ ವಾಕ್ದೋಷವುಳ್ಳವರ ಸಂದೇಹಗಳನ್ನು ಪರಿಹರಿಸಲು ಸಂಕೇತ ಭಾಷೆಯ ವಿಡಿಯೋ ಕಾಲ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಂದು ಎಲೆಕ್ಷನ್ ಕಂಟ್ರೋಲ್ ರೂಮ್ ಚಾರ್ಜ್ ಆಫೀಸರ್ ಆದಿಲ್ ಮೊಹಮ್ಮದ್ ಹೇಳಿದರು. ಏಪ್ರಿಲ್ 25ರವರೆಗೆ ಸೇವೆ ಲಭ್ಯವಿರುತ್ತದೆ. ಬೆಳಗ್ಗೆ 10ರಿಂದ ಸಂಜೆ 5 ಗಂಟೆಯವರೆಗೆ 9947824180 ಎಂಬ ವಾಟ್ಸ್ಆಪ್ ನಂಬರ್ಗೆ ವಿಡಿಯೋ ಕರೆ ಮಾಡಬಹುದು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಚೇರಿಯ ಕ್ಲರ್ಕ್ ಟಿ ಪವಿತ್ರನ್ ವಿಡಿಯೋ ಕರೆ ಮೂಲಕ ಸಂಕೇತ ಭಾಷೆಯ ಮೂಲಕ ಸಂದೇಹ ನಿವಾರಣೆ ಮಾಡಲಿದ್ದಾರೆ. ಸಪ್ತಭಾಷಾ ಸಂಗಮ ಭೂಮಿಯಾದ ಕಾಸರಗೋಡಿನಲ್ಲಿ ಮಲಯಾಳ, ಕನ್ನಡ, ಬ್ಯಾರಿ, ತುಳು, ಉರ್ದು, ಕೊಂಕಣಿ, ಮರಾಠಿ, ಇಂಗ್ಲಿಷ್, ಹಿಂದಿ, ತಮಿಳು ಭಾಷೆಗಳಲ್ಲಿ ಸಂವಹನ ಮಾಡಬಹುದು. ಸೇವೆಗಾಗಿ ಟೋಲ್ ಫ್ರೀ ಸಂಖ್ಯೆಯಾದ 1950 ಎಂಬ ಸಂಖ್ಯೆಗೆ ಸಂಪರ್ಕಿಸಬಹುದು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಉಪ್ಪಳ ಶ್ರೀ ಸದಾಶಿವ ದೇವಸ್ಥಾನದಲ್ಲಿ ಸದಾಶಿವ ದೇವರ ಮತ್ತು ಪರಿವಾರ ದೇವರುಗಳ ಪ್ರತಿಷ್ಠಾ ವರ್ಧಂತಿ ಹಾಗೂ ವಾರ್ಷಿಕ ಜಾತ್ರಾ ಮಹೋತ್ಸವವು ಭಕ್ತಿಪೂರ್ವಕವಾಗಿ ನಡೆಯಿತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ಉಪ್ಪಳ ಶ್ರೀ ಸದಾಶಿವ ದೇವಸ್ಥಾನದಲ್ಲಿ ಸದಾಶಿವ ದೇವರ ಮತ್ತು ಪರಿವಾರ ದೇವರುಗಳ ಪ್ರತಿಷ್ಠಾ ವರ್ಧಂತಿ ಹಾಗೂ ವಾರ್ಷಿಕ ಜಾತ್ರಾ ಮಹೋತ್ಸವವು ಭಕ್ತಿಪೂರ್ವಕವಾಗಿ ನಡೆಯಿತು. ಬೆಳಗ್ಗೆ ಗಣಹೋಮ, ಏಕಾದಶ ರುದ್ರಾಭಿಷೇಕ, ನವಕ ಕಲಶ, ನಾಗತಂಬಿಲ ನಡೆಯಿತು. ಅಡ್ಕ ಭಗವತಿ ಮಕ್ಕಳ ಕುಣಿತ ಭಜನಾ ಸಂಘ ಹಾಗೂ ನವದುರ್ಗ ಕುಣಿತ ಭಜನೆ ಪುಳಿಕುತ್ತಿ ಇವರಿಂದ ಕುಣಿತ ಭಜನೆ ನಡೆಯಿತು. ರಾತ್ರಿ ರಂಗಪೂಜೆ, ದೇವರ ಉತ್ಸವ ಬಲಿ ನಡೆಯಿತು. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ರಾಜ್ಯ ವಿಭೂಷಣ ಪ್ರಶಸ್ತಿ ವಿಜೇತ ತನ್ಮಯಿ ಉಪ್ಪಳ ಇವರ ತಂಡದಿಂದ ನೃತ್ಯ ವೈವಿಧ್ಯಮಯ ಕಾರ್ಯಕ್ರಮ ನಡೆಯಿತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಸಮಸ್ತ ಕೇರಳ ಇಸ್ಲಾಂ ಮತ ಎಜುಕೇಷನ್ ಬೋರ್ಡ್ನ ಅಡಿಯಲ್ಲಿರುವ ಕುಂಜತ್ತೂರು ಮದನುಲ್ ಉಲುಮಾ ಮದ್ರಸದಲ್ಲಿ ಕುಂಜತ್ತೂರು ಜಮಾತ್ ಸಮಿತಿ ಸಿದ್ಧಪಡಿಸಿದ ಸ್ಮಾರ್ಟ್ ಕ್ಲಾಸ್ ರೂಮ್ನ ಉದ್ಘಾಟನೆ ನಡೆಯಿತು. ಜಮಾತ್ ಖತೀಬ್ ಹಾಶಿರ್ ಹಮೀದಿ ಉದ್ಘಾಟಿಸಿದರು. ಸಮಸ್ತ ಕೇರಳ ಇಸ್ಲಾಂ ಮತ ಎಜುಕೇಷನ್ ಬೋರ್ಡ್ನ ಅಡಿಯಲ್ಲಿರುವ ಕುಂಜತ್ತೂರು ಮದನುಲ್ ಉಲುಮಾ ಮದ್ರಸದಲ್ಲಿ ಕುಂಜತ್ತೂರು ಜಮಾತ್ ಸಮಿತಿಯ ಅವಿರತ ಪ್ರಯತ್ನದ ಫಲವಾಗಿ ಸಜ್ಜುಗೊಂಡ ಸ್ಮಾರ್ಟ್ ಕ್ಲಾಸ್ ರೂಮ್ ಅನ್ನು ಉದ್ಘಾಟನೆ ಮಾಡಲಾಯಿತು. ಜಮಾತ್ ಖತೀಬ್ ಹಾಶಿರ್ ಹಮೀದಿ ಉದ್ಘಾಟಿಸಿದರು. കുഞ്ചത്തൂർ മഴത്തന്നൂർ മദ്രസയിൽ വെച്ച് ഈ വർഷം ബഹുമാനപ്പെട്ട സമസ്ത കേരള ഇസ്ലാമിക വിദ്യാഭ്യാസ ബോർഡിൻ്റെ കീഴിലുള്ള പദ്ധതി അനുസരിച്ച് സ്മാർട്ട് ക്ലാസ് ആരംഭിച്ചിരിക്കുകയാണ്. ഈ സ്മാർട്ട് ക്ലാസ്സിന് വേണ്ടി നമ്മുടെ ജമാഅത്ത് കമ്മിറ്റിയും നാട്ടുകാരും വളരെ ഉത്സാഹത്തോടു കൂടി പ്രവർത്തിക്കുകയും കഴിഞ്ഞ വർഷം റേഞ്ച് തലങ്ങളിൽ ഇതിനെക്കുറിച്ചുള്ള അറിയിപ്പുകൾ നൽകിയപ്പോൾ വളരെ ആവേശത്തോടു കൂടി നമുക്ക് നമ്മുടെ മദ്രസയിൽ ആരംഭിക്കണമെന്ന് തീരുമാനിക്കുകയും നമ്മുടെ റേഞ്ചിൽ ആദ്യമായിട്ട് നമ്മുടെ മദ്രസയിൽ അൽഹംദുലില്ലാഹ് ഈ വർഷം ഉദ്ദേശിച്ചതുപോലെ തന്നെ സ്മാർട്ട് ക്ലാസ് ആരംഭിക്കാൻ സാധിക്കുകയും ചെയ്തു. ಕುಂಜತ್ತೂರು ಜಮಾತ್ ಅಧ್ಯಕ್ಷ ಸೈಯದ್ ಅಧ್ಯಕ್ಷತೆ ವಹಿಸಿದ್ದರು. ಡಿಜಿಟಲ್ ಮದ್ರಸಾ ರಾಜ್ಯ ಸಂಯೋಜಕ ಅನ್ವರ್ ಸಾದಿಕ್ ಫೈಜಿ ಕಲ್ಲಿಕೋಟೆ ಸ್ಮಾರ್ಟ್ ಕ್ಲಾಸ್ ಕುರಿತು ಮಾಹಿತಿ ನೀಡಿದರು. ಸದ್ರು ಉಸ್ತಾದ್ ಸಿದ್ದಿಕ್ ಅಜರಿ, ಇತರ ಶಿಕ್ಷಕರು, ಜಮಾತ್ ಕಮಿಟಿಯ ಕಾರ್ಯದರ್ಶಿ ಎಸ್ಕೆ ಮೊಹಮ್ಮದ್ ಹನೀಫ್, ಕೋಶಾಧಿಕಾರಿ ಕೆಕೆ ಬಾವ, ಇತರೆ ಸಮಿತಿ ಸದಸ್ಯರು, ಕುಂಜತ್ತೂರು ರೇಂಜ್ ಮದ್ರಸಾ ಮ್ಯಾನೇಜ್ಮೆಂಟ್ ಅಧ್ಯಕ್ಷ ಅಬ್ದುಲ್ ಖಾದರ್, ಕಾರ್ಯದರ್ಶಿ ಮಹಮೂದ್ ಎಂಬಿವರು ಭಾಗವಹಿಸಿದ್ದರು. ಅಬ್ದುಲ್ ರೆಹಮಾನ್ ಉದ್ಯಾವ್ರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. 36 ವರ್ಷಗಳ ಹಿಂದೆ ಕಲಿತ ಗೆಳೆಯರು ಜೊತೆ ಸೇರಿ ನಿವೃತ್ತರಾಗುವ ಗೆಳೆಯರಿಗೆ ಬೀಳ್ಕೊಡುಗೆ ನೀಡಿದರು. ಡಯಟ್ ಮಾಯ್ಪಾಡಿಯಲ್ಲಿ ಶಿಕ್ಷಕ ವಿದ್ಯಾರ್ಥಿಗಳಾದವರಾಗಿದ್ದಾರೆ. ಸೇವೆಯಿಂದ ನಿವೃತ್ತರಾಗುತ್ತಿರುವ ಗೆಳೆಯರಿಗೆ ಬೀಳ್ಕೊಡುಗೆ ನೀಡಿರುವುದು. ಡಯಟ್ ಮಾಯ್ಪಾಡಿಯಿಂದ 36 ವರ್ಷಗಳ ಹಿಂದೆ ಕಲಿತ ಗೆಳೆಯರು ಜೊತೆ ಸೇರಿ ನಿವೃತ್ತರಾಗುತ್ತಿರುವ ಗೆಳೆಯರಿಗೆ ಬೀಳ್ಕೊಡುಗೆ ನೀಡಿದರು. അവിടേക്ക് നമ്മളെല്ലാം പോകുന്നു. ആ ദൃശ്യത്തീരെ വല്ലാതെ കരിമ്പലകളുണ്ടായിരുന്ന സ്ഥലം, ആ വിജനമായ ഒരു സ്ഥലത്ത് നമ്മൾ ഒറ്റപ്പെട്ട ആ ഒരു ഇതിലേക്ക് പോകുന്നത് പിന്നീട് കുറേ ദിവസം ഉറങ്ങാൻ കഴിയാറില്ല. അങ്ങനെ കുറേ വേർപാടുകൾ. പക്ഷെ നമ്മളെപ്പോഴും ഇങ്ങനെ ആ സംഘടനകളെ കുറിച്ച് മാത്രം ഓർത്ത് മുന്നോട്ട് കൊണ്ടുപോകാൻ വേണ്ടി നമുക്ക് കഴിയില്ല. ഇവിടെ എല്ലാം സൂചിപ്പിച്ചതുപോലെ പുതിയ കാലത്തെ ഉൾക്കൊണ്ടുകൊണ്ട് പുതിയ വിഷയങ്ങളൊക്കെ ഉൾക്കൊണ്ടുകൊണ്ട് നമുക്ക് ജീവിക്കാതിരിക്കാൻ വേണ്ടി കഴിയില്ല എന്നുള്ളത് തന്നെയാണ് അതിൻ്റെ സത്യം. നമ്മളെല്ലാവരും ക്ലാസ്സുകളിൽ പറഞ്ഞു കൊടുക്കുന്ന ചാർലി ചാപ്ലിന്റെ പ്രശസ്തമായ ഒരു വാക്യമുണ്ടല്ലോ, ഒരു തമാശ ഓർത്തിലധികം നമുക്ക് ചിരിക്കാൻ കഴിയില്ല, പക്ഷെ ഒരു ദുഃഖം ഓർത്ത് നമ്മൾ എത്രയോ കാലമാണെങ്കിൽ കഴിയും. അത് എന്തിനാണെന്നാണ് ചോദ്യം.
ಹೊಸದುರ್ಗ ಕಡಪುರ ಸರ್ಕಾರಿ ಯುಪಿ ಶಾಲೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಗೀತಾ, ಪ್ರಮೀಳಾ, ವಿನೋದಿನಿ, ಸುಶೀಲಾ ಪಿ ಮುಂತಾದವರಿಗೆ ಬೀಳ್ಕೊಡುಗೆ ನೀಡಲಾಯಿತು. ಆಗ್ನೆಸ್ ಜೋಸೆಫ್, ಭಾಸ್ಕರನ್ ಪೆಕ್ಕಡಂ, ಸದಾನಂದನ್ ಎವಿ, ಬಿಜಿ ಕೆ ಮ್ಯಾಥ್ಯೂ, ಮಧುಸೂದನನ್, ಪ್ರಕಾಶನ್, ಅಜಿತ್ ಕುಮಾರ್, ಪ್ರಕಾಶನ್, ಶೋಭನಾ ಕೆವಿ, ವಿಜಯಕುಮಾರಿ ಮುಂತಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಪಾಡಿ ಶ್ರೀ ಮೀತಲೆವೀಡ್ ಕಾಮಲೂನ್ ತರವಾಡ್ ದೇವಸ್ಥಾನದ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶ ಮಹೋತ್ಸವ ಅದ್ದೂರಿಯಾಗಿ ನಡೆದು ಬರುತ್ತಿದೆ. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ಪಾಡಿ ಶ್ರೀ ಮಿತ್ತಲೆವೀಡ್ ಕಾಮಲೂನ್ ತರವಾಡ್ ದೇವಸ್ಥಾನದ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶ ಮಹೋತ್ಸವ ಅದ್ದೂರಿಯಾಗಿ ನಡೆದು ಬರುತ್ತಿದೆ. ಬ್ರಹ್ಮಕಲಶೋತ್ಸವದ ಅಂಗವಾಗಿ ಕ್ಷೇತ್ರದಲ್ಲಿ ಪಾಡಿ ಕೋಲ್ಕಳಿ ಸಂಘದ ವತಿಯಿಂದ ಕೋಲ್ಕಳಿ ನಡೆಯಿತು. ವಿವಿಧ ವೈದಿಕ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಬ್ರಹ್ಮಕಲಶೋತ್ಸವ 26ರಂದು ಸಮಾಪನಗೊಳ್ಳಲಿದೆ. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಯುಡಿಎಫ್ ಅಭ್ಯರ್ಥಿ ರಾಜಮೋಹನ್ ಉಣ್ಣಿತಾನ್ ರವರ ಚುನಾವಣಾ ಪ್ರಚಾರಾರ್ಥ ದುಬೈ ಕೆಎಂಸಿಸಿ ಕಾಸರಗೋಡು ಜಿಲ್ಲಾ ಸಮಿತಿ ವೋಟ್ ಫಾರ್ ಇಂಡಿಯಾ ಚುನಾವಣಾ ರೋಡ್ ಶೋ ಆಯೋಜಿಸಿತು. ಸುಕಲ್ವಾಸಲ್ ಮುಂಭಾಗದಲ್ಲಿರುವ ಗೋಲ್ಡನ್ ಕೆಫೆ ಪರಿಸರದಿಂದ ಆರಂಭಿಸಿದ ರೋಡ್ ಶೋ ವಿವಿಧ ಸ್ಥಳಗಳಲ್ಲಿ ಪರ್ಯಟನೆ ನಡೆಸಿತು. ಯುಡಿಎಫ್ ಅಭ್ಯರ್ಥಿ ರಾಜಮೋಹನ್ ಉಣ್ಣಿತಾನ್ ಅವರ ಚುನಾವಣಾ ಪ್ರಚಾರಾರ್ಥ ದುಬೈ ಕೆಎಂಸಿಸಿ ಕಾಸರಗೋಡು ಜಿಲ್ಲಾ ಸಮಿತಿ ದೇರಾ ನೈಫ್ನಲ್ಲಿ ವೋಟ್ ಫಾರ್ ಇಂಡಿಯಾ ಚುನಾವಣಾ ರೋಡ್ ಶೋ ಆಯೋಜಿಸಿತು. ಸುಕಲ್ವಾಸಲ್ನ ಮುಂಭಾಗದಲ್ಲಿರುವ ಗೋಲ್ಡನ್ ಕೆಫೆ ಪರಿಸರದಿಂದ ಆರಂಭವಾದ ರೋಡ್ ಶೋ ವಿವಿಧ ಸ್ಥಳಗಳಲ್ಲಿ ಪರ್ಯಟನೆ ನಡೆಸಿತು. ಮಂಡಲದ ಮತದಾರರು ಹಾಗೂ ಕುಟುಂಬದವರನ್ನು ಭೇಟಿ ಮಾಡಿ ಸಾಧ್ಯವಾದಷ್ಟು ಜನ ನಾಡಿಗೆ ಬಂದು ಮತ ಚಲಾಯಿಸುವಂತೆ ಮನವಿ ಮಾಡಿದರು. ಕೆಎಂಸಿಸಿ ರಾಜ್ಯ ಜಿಲ್ಲಾ ಮಂಡಲ, ಮುನ್ಸಿಪಲ್ ಪಂಚಾಯತ್ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದ ಕಾರ್ಯಕ್ರಮವನ್ನು ದುಬೈ ಕೆಎಂಸಿಸಿ ಕಾಸರಗೋಡು ಜಿಲ್ಲಾ ಮಾಜಿ ಅಧ್ಯಕ್ಷ ಅಬ್ದುಲ್ಲಾ ಆರಂಗಡಿ ಉದ್ಘಾಟಿಸಿದರು. ರಾಜಮೋಹನ್ ಉಣ್ಣಿತಾನ್ ಅವರನ್ನು ಐತಿಹಾಸಿಕ ಬಹುಮತ ನೀಡಿ ಗೆಲ್ಲಿಸಬೇಕೆಂದು ಅಬ್ದುಲ್ಲಾ ಆರಂಗಡಿ ವಿನಂತಿಸಿದರು. ಜಿಲ್ಲಾಧ್ಯಕ್ಷ ಸಲಾಂ ಕನ್ಯಪಾಡಿ ಅಧ್ಯಕ್ಷತೆ ವಹಿಸಿದ್ದರು. ಪ್ರಧಾನ ಕಾರ್ಯದರ್ಶಿ ಹನೀಫ್ ಟಿಆರ್ ಸ್ವಾಗತಿಸಿದರು. ರಫೀಕ್ ಪಡನ್ನ, ಫೈಜಲ್, ಯೂಸಫ್ ಮುಂತಾದವರು ನೇತೃತ್ವ ನೀಡಿದರು. ಜಿಲ್ಲಾ ಉಪಾಧ್ಯಕ್ಷ ಹಸೈನರ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪ್ಪಳ ಸೋಂಕಲ್ನಲ್ಲಿ ಪ್ರವಾಸಿಯಾದ ಬದರುಲ್ ಮುನೀರ್ ರವರ ಮನೆಯಲ್ಲಿ ನಡೆದ ಕಳ್ಳತನ ಪ್ರಕರಣದ ತನಿಖೆ ತೀವ್ರಗೊಳಿಸಿದ್ದಾರೆ ಪೊಲೀಸರು. ಜನವಾಸವಿರುವ ಮನೆಯೊಂದಕ್ಕೆ ಆಕಸ್ಮಿಕವಾಗಿ ಬೆಂಕಿ ಹಿಡಿದು ಹೊತ್ತಿ ಉರಿದು ಸಂಪೂರ್ಣ ನಾಶವಾದ ಘಟನೆ. ಶೇಣಿ ಮಣಿಯಂಪಾರೆ ಸಮೀಪದ ಬಾರೆದಳ ಎಂಬಲ್ಲಿ ಘಟನೆ ನಡೆದಿರುವುದು. ಕಾಸರಗೋಡು ಹೊಸ ಬಸ್ ನಿಲ್ದಾಣದಲ್ಲಿ ನಡೆದ ಕಳರಿಪೈಟ್ ಪ್ರದರ್ಶನ ಗಮನಾರ್ಹ. ಲೋಕಸಭಾ ಚುನಾವಣೆ ಜಾಗೃತಿಯ ಭಾಗವಾಗಿ ಕಾರ್ಯಕ್ರಮದ ಆಯೋಜನೆ. ಸ್ವೀಪ್ ಮತದಾರರ ಜಾಗೃತಿ ಕಾರ್ಯಕ್ರಮ ಮತದಾನದ ಸಂದೇಶದೊಂದಿಗೆ ಸಂಚರಿಸಿತು ಬಿಳಿಹೊಟ್ಟೆಯ ಕಡಲಗಿಡುಗ. ಅಡ್ಕತಬೈಲಾರ್ಜಾಲ್ ಶ್ರೀ ಧೂಮಾವತಿ ದೇವಸ್ಥಾನದಲ್ಲಿ ಧೂಮಾವತಿ ದೈವದ ಧರ್ಮನೇಮ ಸಂಪನ್ನ. ಹಲವಾರು ಮಂದಿ ಭಕ್ತರ ಆಗಮನ. ಇಂದಿನ ವಾರ್ತಾ ಸಂಚಿಕೆಯಲ್ಲಿ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.